ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಜನಮೇಜಯನ ಸರ್ಪಯಾಗ ಇದರ ಮುಂದುವರಿದ ಭಾಗ. ಜನಮೇಜಯನು ತನ್ನ ತಂದೆಯ ಮರಣದ ಬಗ್ಗೆ ಚಿಂತೆ ಮಾಡುತ್ತಿರುವ ಸಮಯದಲ್ಲಿಯೇ ದೌಮ್ಯ ಋಷಿಗಳ ಶಿಷ್ಯರಾದ ಉತ್ತಂಕ ಮಹರ್ಷಿಗಳಿಗೆ ತಕ್ಷಕನಿಂದ ತೊಂದರೆಯಾಗಿತ್ತು. ಆತನು ಸಹ ಗುರುಸೇವೆಯನ್ನು ಮಾಡುವ ಕಾರ್ಯದಲ್ಲಿ ತಕ್ಷಕ ತನಗೆ ತೊಂದರೆ ಕೊಟ್ಟಿದ್ದಕ್ಕೆ ಬಹಳ ಬೇಸರಪಟ್ಟು ತಕ್ಷಕನಿಗೆ ಸರಿಯಾದ ಶಿಕ್ಷೆ ಕೊಡಲು ಬಯಸಿ ಹಸ್ತಿನಾಪುರದ ಕಡೆಗೆ ಹೊರಟನು. ಜನಮೇಜಯ ರಾಜನನ್ನು ಭೇಟಿಯಾಗಿ ಉತ್ತಂಕನು, ಮಹಾರಾಜ, ನಿನ್ನ ತಂದೆ ಸರ್ಪ ಕಚ್ಚಿ ಸತ್ತನಲ್ಲವೇ? ನೀನೇನು ಪ್ರತಿಕಾರ ಮಾಡಿದೆ? ತಕ್ಷಕನು ಮೋಸ ಮಾಡಿದ್ದು ಮರೆತೇ ಹೋಯಿತೆ ಎಂದು ಕೇಳಿದನು. ಜನಮೇಜಯನು, ಋಷಿಗಳೇ, ನೀವು ನನ್ನ ಕರ್ತವ್ಯವನ್ನು ನೆನಪಿಸಿದಿರಿ. ನಾನು ಈಗೇನು ಮಾಡಬೇಕೆಂದು ನೀವೇ ಸೂಚಿಸಿರಿ ಎಂದು ಕೇಳಿದನು. ಅದಕ್ಕೆ ಉತ್ತಂಕನು, ಮಹಾರಾಜ, ನೀನು ಸರ್ಪಯಾಗವನ್ನು ಮಾಡಿ ಸರ್ಪಕುಲವನ್ನೇ ನಾಶಗೊಳಿಸು ಎಂದು ಸೂಚಿಸಿದನು. ಜನಮೇಜಯನು ಸರ್ಪಯಾಗಕ್ಕಾಗಿ ಸಕಲ ಸಿದ್ಧತೆಗಳನ್ನು ಮಾಡಿಸಿದನು. ತಪಸ್ವಿಗಳು ಸೂತರನ್ನು ಕುರಿತು, ಋಷಿಗಳೇ, ಕೇವಲ ತಕ್ಷಕ ಮಾಡಿದ ಅಪರಾಧಕ್ಕೆ ಇಡೀ ಸರ್ಪಕುಲದ ನಾಶವೇಕೆ? ಇದು ಸರಿಯೇ ಎಂದು ಕೇಳಿದರು. ಸೂತರು ತಪಸ್ವಿಗಳಿಗೆ ವಿವರಣೆ ನೀಡುತ್ತಾ, ನಿಮ್ಮ ಸಂಶಯ ಸಹಜವಾಗಿದೆ. ಎಲ್ಲ ಸರ್ಪಗಳೂ ಸಹ ಈ ಹಿಂದೆಯೇ ಸಾಯಬೇಕಿತ್ತು. ಆ ಕಥೆ ಕೇಳಿರಿ ಎಂದು ಸರ್ಪಗಳ ಬಗ್ಗೆ ತಿಳಿಸಿದರು. ಪ್ರಜಾಪಿತ ಬ್ರಹ್ಮನ ಮಕ್ಕಳಾದ ಕದ್ರು, ವಿನತೆ ಮುಂತಾದವರು ಕಶ್ಯಪನ ಪತ್ನಿಯರಾದರು. ಕದ್ರುವಿನ ಮಕ್ಕಳು ಸರ್ಪಗಳು. ಆದಿಶೇಷನು ಸರ್ಪರಾಜ ಭೂಮಿಯನ್ನೇ ಧರಿಸಿದನು. ವಿನತೆಯ ಮಕ್ಕಳು ಅರುಣ ಮತ್ತು ಗರುಡ. ಅರುಣ ಸೂರ್ಯನ ಸಾರಥಿಯಾದನು. ಗರುಡನು ಶ್ರೀಹರಿಯ ವಾಹನನಾದನು. ಕ್ಷೀರಸಾಗರ ಮಥನದ ನಂತರ ಮೇಲೆ ಬಂದ ಕುದುರೆ ಉಚ್ಚೈಶ್ರವಸ್ ಎಂಬ ಕುದುರೆಯ ಬಗ್ಗೆ ಕದ್ರು ಹಾಗೂ ವಿನತೆಯರು ಜಗಳವಾಡಿದರು. ತಮ್ಮ ತಮ್ಮಲ್ಲಿ ಪಂದ್ಯ ಕಟ್ಟಿ ಪರಸ್ಪರ ಪಂದ್ಯದಲ್ಲಿ ಸೋತವರು ಗೆದ್ದವರ ದಾಸಿಯಾಗುವುದೆಂದು ತೀರ್ಮಾನಿಸಿದರು. ಕುದುರೆ ಪೂರ್ಣ ಬೆಳ್ಳಗಿದೆ ಎಂದು ವಿನತೆ ಹೇಳಿದರೆ ಎಲ್ಲಿಯಾದರೂ ಕಪ್ಪು ಇರಬಹುದು ಎಂದು ಕದ್ರು ವಾದಿಸಿದ್ದಳು. ಕದ್ರು ವಾಸುಕಿ, ಆದಿಶೇಷ, ತಕ್ಷಕ, ಶೇಷ, ಕಾರ್ಕೋಟಕ ಮೊದಲಾದ ಮಕ್ಕಳನ್ನು ಕರೆದು, ಕುದುರೆಯ ಬಾಲವನ್ನು ಮುಚ್ಚಿಬಿಡಿ, ನಾವು ನೋಡಲು ಬಂದಾಗ ಅದು ಕಪ್ಪಾಗಿ ಕಾಣಲಿ ಎಂದು ವಂಚನೆಯ ಸಂಚು ಮಾಡಿದಳು. ಸರ್ಪಗಳು ನಾವು ಮೋಸ ಮಾಡುವುದು ಸರಿಯೇ ಎಂದು ಕೇಳಿದಾಗ ಸಿಟ್ಟಿಗೆದ್ದ ಕದ್ರು, ನನ್ನ ಮಾತನ್ನೇ ವಿರೋಧಿಸುವಿರಾ? ನೀವು ಬೆಂಕಿಯಲ್ಲಿ ಬಿದ್ದು ಸಾಯಿರಿ ಎಂದು ಶಪಿಸಿದಳು. ಅವರು ಕುದುರೆಯ ಬಾಲವನ್ನು ಮುಚ್ಚಿದರು. ವಿನತೆ ಸೋಲೊಪ್ಪಿಕೊಂಡು ಕದ್ರುವಿನ ಸೇವಕಿಯಾದಳು. ಗರುಡನಿಗೆ ದುಃಖವಾಗಿದ್ದಾಗ ಕದ್ರು ದೇವಲೋಕದಿಂದ ಅಮೃತ ತಂದರೆ ವಿನತೆಯನ್ನು ಕ್ಷಮಿಸುವೆನೆಂದಳು. ಗರುಡನು ಶ್ರೀಹರಿಯ ವಾಹನನಾಗಿ ಬೇಡಿ ಅಮೃತ ತಂದನು. ತಾಯಿಯನ್ನು ದಾಸ್ಯದಿಂದ ಬಿಡಿಸಿದನು. ಆದರೂ ಗರುಡನಿಗೆ ಸರ್ಪಗಳ ಮೇಲಿನ ದ್ವೇಷ ಹಾಗೇ ಉಳಿಯಿತು. ಕದ್ರುವಿನ ಶಾಪ ಸಹ ಪರಿಣಾಮ ಬೀರಲಿಲ್ಲ. ಕದ್ರು ತಮ್ಮ ವಂಶವನ್ನು ಉಳಿಸಲು ಏಲಾಪುತ್ರ ಎಂಬ ಸರ್ಪ ಹಾಗೂ ತನ್ನ ತಂಗಿಯಾದ ಜರತ್ಕಾರುವಿನ ಮದುವೆ ಮಾಡಿದನು. ಜರತ್ಕಾರು ಎಂಬುವವಳು ಆಸ್ತಿಕ ಎಂಬ ಮಗನನ್ನು ಪಡೆದಳು. ಹೀಗೆ ಸರ್ಪಗಳ ನಾಶ ಮೊದಲೇ ನಿರ್ಣಿತವಾದದ್ದು. ಅದಕ್ಕೀಗ ಸಮಯ ಬಂದಿದೆ ಎಂದು ಸೂತರು ವಿವರಿಸಿದರು. ಜನಮೇಜಯನು ಕ್ರಮದಂತೆ ಅದ್ವೈರ್ಯು, ಉದ್ಗಾರ್ತ, ಬ್ರಹ್ಮ ಮತ್ತು ಹೋತೃಗಳನ್ನು ಆಚರಿಸಿದನು. ಹೋತೃ ದೇವತೆಗಳನ್ನು ಕರೆದು ಹವಿಸ್ಸನ್ನು ಕೊಡಲು ಸೂಚಿಸುತ್ತಾನೆ. ಅದ್ವೈರ್ಯು ಹವಿಸ್ಸನ್ನು ಅಗ್ನಿಗೆ ಅರ್ಪಿಸುತ್ತಾನೆ. ಉದ್ಗಾರ್ತು ಸ್ವರವೆತ್ತಿ ದೇವತೆಗಳನ್ನು ಕುರಿತು ಹಾಡುತ್ತಾನೆ. ಬ್ರಹ್ಮ ಎಲ್ಲವನ್ನು ಮೌನವಾಗಿ ನೋಡುತ್ತಾನೆ. ಸರ್ಪಯಾಗದಲ್ಲಿ ಚಂಡಭಾರ್ಗವನು ಹೋತೃವಾಗಿ, ಕೌತ್ಸನು ಉತ್ಸಾರ್ದು, ಶಾರ್ಭೈರವ, ಅಧ್ವೈರ್ಯು ಮತ್ತು ಜೈಮಿನಿ ಬ್ರಹ್ಮರಾಗಿದ್ದರು. ಒಂದೊಂದೇ ಸರ್ಪಗಳನ್ನು ಕರೆದು ಅಗ್ನಿಗೆ ಆಹುತಿ ನೀಡಲಾಯಿತು. ವಿಧ ವಿಧವಾದ ಸರ್ಪಗಳು ಬೆಂಕಿಯಲ್ಲಿ ಬಿದ್ದು ಸತ್ತವು. ತಕ್ಷಕನು ತಮ್ಮ ವಂಶದ ರಕ್ಷಣೆ ಮಾಡೆಂದು ಇಂದ್ರನನ್ನು ಬೇಡಿದನು. ಇಂದ್ರನು ಅಭಯ ಕೊಟ್ಟಾಗ ತಕ್ಷಕನು ಇಂದ್ರನಾಶ್ರಯದಲ್ಲಿ ಉಳಿದನು.
ವಾಸುಕಿ ಮೊದಲಾದ ಸರ್ಪಗಳು ಜರತ್ಕಾರುವಿನ ಮಗನಾದ ಆಸ್ತಿಕನಲ್ಲಿಗೆ ಬಂದು ಜನಮೇಜಯನ ಸರ್ಪಯಾಗವನ್ನು ನಿಲ್ಲಿಸಲು ಕೇಳಿಕೊಂಡರು. ಆಸ್ತಿಕನು ಅವರಿಗೆ ಸಮಾಧಾನ ಹೇಳಿ ಜನಮೇಜಯನಿದ್ದಲ್ಲಿಗೆ ಬಂದನು. ಸರ್ಪಯಾಗದಲ್ಲಿ ತಕ್ಷಕನ ಸರತಿ ಬಂದಾಗ ಹೋತೃ ಸಿದ್ಧವಾಗಿ ತಕ್ಷಕಾಯ ಸ್ವಾಹ ಎಂದನು. ತಕ್ಷಕ ಬಾರದಿದ್ದಾಗ ಅವನು ಇಂದ್ರನ ಆಶ್ರಯದಲ್ಲಿರುವುದನ್ನು ತಿಳಿದು ಇಂದ್ರನೊಂದಿಗೆ ತಕ್ಷಕನೂ ಬರಲಿ ಎಂದು ಮಂತ್ರವನ್ನು ಹೇಳಿದರು. ಅದೇ ಸಮಯದಲ್ಲಿ ಆಸ್ತಿಕನು ರಾಜನಿಗೆ ಆಶೀರ್ವಾದ ಮಾಡಿದನು. ತೇಜಸ್ವಿಯಾದ ಬಾಲಕನಿಗೆ ಗೌರವ ಕೊಟ್ಟು, ಬಾಲಕ, ಬೇಕಾದ ವರವನ್ನು ಕೇಳು ಎಂದು ಜನಮೇಜಯನು ಗೌರವಿಸಿದನು. ಆಗ ಆಸ್ತಿಕನು, ನೀನು ವರವನ್ನು ಕೊಡುವುದೇ ಆದರೆ ತನಗೆ ಭೂಮಿ, ಹಣ, ರತ್ನ, ವಜ್ರ, ವೈಢೂರ್ಯ ಯಾವುದೂ ಬೇಡ, ಸರ್ಪಯಾಗವನ್ನು ನಿಲ್ಲಿಸು ಎಂದು ಕೇಳಿಕೊಂಡನು. ಜನಮೇಜಯನು ಆಸ್ತಿಕನಿಗೆ ಕೊಟ್ಟ ಮಾತಿನಂತೆ ಸರ್ಪಯಾಗವನ್ನು ನಿಲ್ಲಿಸಿದನು ಹಾಗೂ ಆಸ್ತಿಕನನ್ನು ಸತ್ಕರಿಸಿ ಕಳಿಸಿದನು ಎಂಬುದು ಆಸ್ತಿಕನಿಂದ ಸರ್ಪಯಾಗ ಜನಮೇಜಯ ರಾಜ ನಿಲ್ಲಿಸ್ತಾನೆ ಅನ್ನೋದು ಮೂಲ ಮಹಾಭಾರತದಲ್ಲಿರುವ ಕತೆ. ಆಸ್ತಿಕನಿಗೆ ಕೊಟ್ಟ ಮಾತಿನಂತೆ ಜನಮೇಜಯ ರಾಜ ಸರ್ಪಯಾಗವನ್ನೇನು ನಿಲ್ಲಿಸ್ತಾನೆ. ಆದರೆ ಆತನಿಗೆ ಬಹಳ ಬೇಸರವಾಗತ್ತೆ, ನೊಂದುಕೊಂಡಿರ್ತಾನೆ ಜನಮೇಜಯ ರಾಜ. ಆಗ ಭಗವಾನ್ ವೇದವ್ಯಾಸರ ಮಹಾಭಾರತವನ್ನು ರಚಿಸಿ ತಮ್ಮ ಶಿಷ್ಯರಿಗೆ ತಿಳಿಸ್ತಾರೆ. ವೈಶಂಪಾಯ ಮುನಿ ಸಹ ವ್ಯಾಸ ಶಿಷ್ಯರಾಗಿ ಮಹಾಭಾರತದ ಪ್ರಚಾರ ಕಾರ್ಯವನ್ನು ಕೈಗೊಂಡಿರ್ತಾರೆ. ಜನಮೇಜಯನು ಸರ್ಪಯಾಗವು ಅರ್ಧದಲ್ಲಿಯೇ ನಿಂತು ಹೋದ್ದರಿಂದ ಅವನಿಗೆ ತನ್ನ ವಂಶಜರ ಚರಿತ್ರೆಯನ್ನು ಕೇಳುವ ಮನಸ್ಸಾಗತ್ತೆ. ವೈಶಂಪಾಯರನ್ನು ಕರೆಸಿ, ಮುನಿಗಳೇ, ನಮ್ಮ ವಂಶಜರ ದಿವ್ಯ ಚರಿತ್ರೆಯನ್ನು ನಮಗೆಲ್ಲ ತಿಳಿಸಿ ಎಂದು ಕೇಳಿಕೊಳ್ತಾನೆ. ವೈಶಂಪಾಯನರು ಚಂದ್ರವಂಶದವರ ಚರಿತ್ರೆಯನ್ನು ಹೇಳಲಾರಂಭಿಸುತ್ತಾರೆ. ಪಂಚಮ ವೇದ ಎಂದು ಪ್ರಸಿದ್ಧಿ ಪಡೆದ ಮಹಾಭಾರತದ ಕಥೆಯನ್ನು ವೈಶಂಪಾಯನರು ಜನಮೇಜಯನಿಗೆ ತಿಳಿಸುತ್ತಾರೆ. ಸೂತರು ಋಷಿಗಳಿಗೆ ಹೇಳ್ತಾರೆ. ಜನಮೇಜಯ ತನ್ನ ಪರಿವಾರ, ಮಂತ್ರಿ, ಸೇನಾಪತಿ, ಪ್ರಜೆಗಳೊಂದಿಗೆ ಮಹಾಭಾರತದ ಕಥೆಯನ್ನು ಕೇಳಲು ಸಿದ್ಧನಾಗುತ್ತಾನೆ. ಪರಾಶರ ಮಹರ್ಷಿಗಳ ಪುತ್ರರಾದ ವೇದವ್ಯಾಸರು ವೇದಗಳನ್ನು ವಿಭಾಗಿಸಿದ್ದರಿಂದ ವೇದವ್ಯಾಸರೆಂದು ಹೆಸರು ಪಡೆದರು. ಕೃಷ್ಣದ್ವೈಪಾಯನ, ಪಾರಾಶರ, ಬಾದರಾಯಣ ಎಂದು ಸಹ ಇವರನ್ನು ಕರೆಯುತ್ತಾರೆ. ಬ್ರಹ್ಮನೇ ಮಹಾಭಾರತವನ್ನು ಹೊಗಳಿದ್ದಾನೆ. ಗಣಪತಿ ಬರೆದವನು, ವ್ಯಾಸರು ರಚಿಸಿದವರು. ಈ ಮಹಾಭಾರತವನ್ನು ದೇವಲೋಕದಲ್ಲಿ ನಾರದರು, ಪಿತೃಲೋಕದಲ್ಲಿ ದೇವಲರು, ಗಂಧರ್ವಲೋಕದಲ್ಲಿ ಶುಕರು, ಭೂಲೋಕದಲ್ಲಿ ವೈಶಂಪಾಯನರು ಪ್ರಚಾರ ಮಾಡಿದರು ಎಂಬುದು ಮಹಾಭಾರತದ ಒಂದು ಕತೆ. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.